ದ್ವೇಷ ಭಾಷಣದ ವಿರುದ್ಧ ಮಸೂದೆ ತರೋದು ಕೊಟ್ಟಿದ್ದೀರಿ. ವಿಪಕ್ಷಗಳು ಇದಕ್ಕೆ ಸಂಬಂಧಪಟ್ಟಂತೆ ಟೀಕೆನ ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣಗಳ ವಿರುದ್ಧ ಕಾನೂನನ್ನು ತರೋದು ತಪ್ಪ. ದ್ವೇಷ ಭಾಷಣಗಳ ಮೂಲಕ ಸಮುದಾಯಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವವರು, ಭ್ರಾತೃತ್ವ ಭಾವನೆಯನ್ನ ಕದುಕುವ ಪ್ರಯತ್ನಗಳು ಏನದಾವಲ್ಲ, ಅಂಥ ಪ್ರಯತ್ನಗಳನ್ನ ತಡೆಯೋದಕ್ಕೆ ತಂದಿರತಕ್ಕಂಥ ಮಸೂದೆ. ಕೆಲವರೆಲ್ಲ ಧರ್ಮದ ಹೆಸರಿನಲ್ಲಿ ಇದನ್ನು ವಿರೋಧ ಮಾಡ್ತೀವಿ ಅಂತಾರೆ. ಏನು ಸ್ವಾಮಿ, ಯಾವ ಧರ್ಮ ಅದು ದ್ವೇಷದ ಬಗ್ಗೆ ಬೋಧನೆ ಮಾಡೋದು? ಯಾವುದೇ ಧರ್ಮ ತೆಗೆದುಕೊಳ್ಳಿ, ಪ್ರೀತಿ ಬಗ್ಗೆ ತಮ್ಮ ಬೋಧನೆ ಮಾಡ್ತಾವೆ, ಶಾಂತಿ ಬಗ್ಗೆ ಬೋಧನೆ ಮಾಡ್ತಾವೆ, ಭ್ರಾತೃತ್ವ ಭಾವನೆ ಬಗ್ಗೆ ಬೋಧನೆ ಮಾಡ್ತಾವೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ, ಅಂಥ ಕರ್ನಾಟಕವನ್ನು ಸೃಷ್ಟಿ ಮಾಡೋದಕ್ಕೆ, ಅಂಥ ಕರ್ನಾಟಕವನ್ನು ಗಟ್ಟಿಗೊಳಿಸೋದಕ್ಕೆ, ನಮ್ಮ ಜನರ ಉದಾತ್ತ ಭಾವನೆಗಳನ್ನು ಗೌರವಿಸೋದಕ್ಕೆ ಈ ದ್ವೇಷ ಭಾಷಣ ನಿಷೇಧದ ಮಸೂದೆ. ಈ ಮಸೂದೆಯನ್ನು ಯಾರು ಭ್ರಾತೃತ್ವ ಭಾವನೆಯನ್ನು ಬೆಂಬಲಿಸ್ತೀರಿ, ಯಾರು ಸಮಾಜ ಶಾಂತವಾಗಿ ಇರಬೇಕು ಅಂತೇಳಿ ಭಾವಿಸ್ತೀರಿ, ಯಾವ ಸಮಾಜದೊಳಗೆ ಪ್ರೀತಿ ಹಂಚಬೇಕು ಅಂಥೇಳಿ ಅಂತೀರಿ, ನೀವೆಲ್ಲರೂ ಈ ಭಾವನೆ ಇರೋರೆಲ್ಲರೂ, ಈ ವಿಚಾರ ಇರೋರೆಲ್ಲರೂ ಈ ಬಿಲ್ಲನ್ನು, ಈ ಮಸೂದೆಯನ್ನು ಬೆಂಬಲಿಸಬೇಕು. ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್, ಇಟ್ ಇಸ್ ಅವರ್ ಫಂಡಮೆಂಟಲ್ ರೈಟ್. ನೀದರ್ ಅವರ್ ಲಾ ಕ್ಯಾನ್ ಸ್ಟಾಪ್ ಇಟ್ ನಾರ್ ಎನಿಬಡಿ. ಆದ್ದರಿಂದ ಇದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿಯುವ ಪ್ರಯತ್ನ ಅಲ್ಲ. ಸಮಾಜವನ್ನು ಶಾಂತಿ, ಸೌಹಾರ್ದ, ಭ್ರಾತೃತ್ವ ಭಾವನೆಯ ಮೂಲಕ ರಾಷ್ಟ್ರ ಕಟ್ಟುವ, ಸಮಾಜ ಕಟ್ಟುವ, ಸಮುದಾಯ ಕಟ್ಟುವ ದೊಡ್ಡ ಪ್ರಯತ್ನ. ಥ್ಯಾಂಕ್ ಯು. ಕೆಲವು ಇತಿಹಾಸದ ಸತ್ಯವನ್ನು ಹೇಳಿದ್ರೆ ಅದು ದ್ವೇಷ ಅಂತ ಅನ್ಸ್ಕೊಳ್ಳುತ್ತೆ. ಇವರು ಯಾವುದನ್ನು ನೀವು ದ್ವೇಷ ಭಾಷಣ ಅಂತ ಕನ್ಸಿಡರ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಏನಿತ್ತಿದ್ದಾರೆ. ದ್ವೇಷ ಅಂದ್ರೇನು ಅನ್ನೋದನ್ನು ನಾವು ನಮ್ಮ ವ್ಯಾಖ್ಯಾನದೊಳಗೆ ತಿಳಿಸಿದ್ದೇವೆ, ಅದರ ಡೆಫಿನೇಷನ್ ಒಳಗನೆ ಹೇಳಿದ್ದೇವೆ. ದ್ವೇಷ ಅನ್ನೋದು ಗೊತ್ತಾಗೋದಲ್ವಾ, ಸಣ್ಣ ಹುಡುಗರಿಗೆ ಗೊತ್ತಾಗುತ್ತೆ. ಸರ್, ವಾಕ್ ಸ್ವಾತಂತ್ರ್ಯ ಕಸಿದುಕೊಳ್ಳುವಂತ ಪ್ರಯತ್ನ ಅಂತ ಬಿಜೆಪಿ ನಾಯಕರ ಪ್ರಮುಖ ವಾದ. ಹೇಳಿ ನಾನು, ಇದು ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಅಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಪ್ರಯತ್ನ ಅಲ್ಲ. ಸಂವಿಧಾನದ ರಕ್ಷಣೆ ಮಾಡೋದ್ರೊಳಗೆ ಕಟಿಬದ್ಧರಾಗಿ ನಿಂತವ್ರು ನಾವೆಲ್ಲ. ಆದ್ದರಿಂದ ಈ ರೀತಿ ಅಪಪ್ರಚಾರ ಮಾಡುವಂಥ ಪ್ರಯತ್ನ ಏನಿದೆ ಇದು ಭಾಳಷ್ಟು ದುರ್ದೈವದ. ನನಗೋಸ್ಕರನೇ ಈ ಮಸೂದೆ ತರ್ತಾ ಇದ್ದಾರೆ ಸರ್ಕಾರ ಅಂತ ಹೇಳ್ತಾರೆ. ಯಾಕೆ, ಏನದೆ ಅವಶ್ಯ ಏನಿದೆ? ಅವಶ್ಯ ಏನಿದೆ? ಅವ್ರನ್ನ ಕಡಿವಾಣ ಹಾಕೋದಕ್ಕೆ ತರ್ತಾ ಇದ್ದಾರೆ. ಇಲ್ಲ ಇಲ್ಲ, ಈ ದ್ವೇಷ ಭಾಷಣ ಕುರಿತು ಏನು ನಮ್ಮ ಬಿಲ್ ಬರ್ತಾ ಇದೆ, ಇದು ಯಾವ ಒಬ್ಬ ವ್ಯಕ್ತಿ, ಯಾವ ಒಂದು ಗುಂಪು, ಯಾವ ಒಂದು ಪಕ್ಷ, ಯಾವ ಒಂದು ಪಂಗಡ, ಇವ್ರು ಯಾರಿಗೂ ಉದ್ದೇಶಿಸಿ ಮಾಡಿರ್ತಕ್ಕಂಥ ಅಲ್ಲ, ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ, ಸಮುದಾಯಗಳು ಶಾಂತಿ ಇರಬೇಕು ಅಂತೇಳಿ ಮಾಡಿರ್ತಕ್ಕಂಥ ಒಂದು ಸದುದ್ದೇಶದ ಪವಿತ್ರವಾಗಿರ್ತಕ್ಕಂಥ ಮಸೂದೆ ಇದು. ಥ್ಯಾಂಕ್ ಯು.